ಅಸ್ಲಾಂ ವಲೈಕುಮ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಇದ್ರಿಸ್ ಪಾಷಾ. ನಾವು ಇವತ್ತು ಪ್ಲ್ಯಾನ್ ಮಾಡಿದ್ರಿ ದಬ್ಗುಳಿಗೆ ಹೋಗೋಕ್ಕೆ. ದಬ್ಗುಳಿ ಬಂದುಬಿಟ್ಟು ನಮ್ಮ ಬೆಂಗಳೂರಿಂದ 93 ಕಿಲೋಮೀಟರ್ಸ್ ಇದೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡಿ ಅರ್ಲಿ ಮಾರ್ನಿಂಗು ನಾವು ಇಲ್ಲಿಂದ ಹೊರಟಿದ್ರಿ ಬ್ಯಾಂಗ್ಳೂರಿಂದ ಕನಕ್ಪುರ್ಗೆ ರೀಚ್ ಆದ್ರಿ. ನಾನು ಮತ್ತು ನನ್ನ ಪ್ರೀತಿಯ ಹೆಂಡತಿ ಮತ್ತು ನನ್ನ ಮುದ್ದಿನ ಮಗಳು. ನಾನು ನಮ್ಮ ಪ್ರೀತಿಯ ಹೆಂಡತಿ ನಾವು ಅಂದ್ಕೊಂಡ್ರಿ ನಮ್ಮ ಜರ್ನಿ ತುಂಬ ಶಾರ್ಟ್ಕಟಾಗಿ ತುಂಬ ಬೇಗ ರೀಚ್ ಆಗ್ತೀವಿ. ಆದರೆ ತುಂಬ ಜರ್ನಿ ತುಂಬ ಲಾಂಗ್ ಅನಿಸ್ತು. ಕನಕ್ಪುರವರೆಗೂ ನಮ್ಮ ಕರ್ನಾಟಕ ಬಾರ್ಡ್ರ್ವರೆಗೂ ರೂಟ್ಸು ಅದೆಲ್ಲ ಚೆನ್ನಾಗಿತ್ತು. ನಾವು ಹೋಗ್ತಾ ಇರೋ ಟೈಮಲ್ಲಿ ನಮಗೆ ಊರಿನ ಒಬ್ಬರು ಆಂಟಿ ಡ್ರಾಪ್ ಕೇಳಿದ್ರು. ನಾವು ಅವ್ರಿಗೆ ಡ್ರಾಪ್ ಮಾಡ್ತಾ ತುಂಬ ಊರ ಬಗ್ಗೆ ತುಂಬ ವಿಚಾರಗಳು ಮಾತಾಡಿಕೊಂಡು ನಮ್ಮ ಡಿ ಕೆ ಶಿವಕುಮಾರ್ ಬಗ್ಗೆ ಮತ್ತು ನಮ್ಮ ಡಿ ಕೆ ಸೂರ್ಯ ಅವ್ರ ಬಗ್ಗೆ ತುಂಬ ಮಾತಾಡ್ಕೊಂಡ್ರು. ಅವ್ರು ಹೇಳ್ತಾಯಿದ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಅದಾದಮೇಲೆ ಅವ್ರನ್ನ ಡ್ರಾಪ್ ಮಾಡಾದಮೇಲೆ ನಾವು ಈ ನೇಚರನ್ನು ಎಂಜಾಯ್ ಮಾಡ್ಕೊಂಡು ಹೋಗ್ತಾಯಿದ್ರಿ. ತುಂಬ ಚೆನ್ನಾಗಿತ್ತು. ನಾವು ಅನ್ಕೊತಾ ಇದ್ರಿ ಊರ ಲೈಫ್ ತುಂಬಾ ಈಸಿ ಅಂದ್ಕೊಂಡು. ಆದರೆ ಇಲ್ಲಿ ಜೀವನ ಮಾಡ್ತಾಯಿರೋದು ಊರವರೆಲ್ಲ ಸೇರ್ಕೊಂಡು ನೋಡ್ತಾ ಇದ್ದರೆ ನಮಗೂ ಇಲ್ಲಿ ಬಂದು ಸ್ಟೇ ಆಗಬೇಕು ಅನಿಸುತ್ತೆ. ಇದು ಬಂದುಬಿಟ್ಟು ನಮ್ಮ ಕರ್ನಾಟಕದ ಲಾಸ್ಟ್ ಬಾರ್ಡ್ರು. ನೀವು ಇದು ನೋಡ್ಬೋದು. ಇದು ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ನಾವು ಈ ಫಾರೆಸ್ಟನ್ನು ತುಂಬ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ನೋಡ್ತಾ ಇದ್ರೆ ನೇಚರ್ ಎಲ್ಲ ಎಂಜಾಯ್. ಇದೊಂದು ಊರು ಸಿಕ್ತು ನಮಗೆ. ಈ ಊರು ಅದಾದಮೇಲೆ ತಿರ್ಗಾ ನಮಗೆ ಅಲ್ಲಿಂದ ಫಾರೆಸ್ಟ್ ಏರಿಯಾ ಸಿಗುತ್ತೆ. ಆ ಫಾರೆಸ್ಟ್ ಏರಿಯಾನ ನಾವು ನೋಡ್ತಾ ಇದ್ದರೆ ತುಂಬ ನೇಚರವಾಗಿದೆ. ಅಲ್ಲಿ ಮಾಡ್ತಿರೋ ಊರವರು ಕೆಲಸಗಳು ನೋಡ್ತಾ ಇದ್ದರೆ ನಮಗೆ ತುಂಬ ಇಷ್ಟ ಆಯಿತು. ನಾವು ಇಲ್ಲಿ ಊರಲ್ಲಿ ಸೆಟ್ಲ್ ಆಗಬೇಕು ಅಂತ ಆಸೆ ಆಯಿತು. ನಾವಿಲ್ಲಿ ಲಾಸ್ಟ್ ಬಾರ್ಡ್ರು ದಬ್ಗುಳಿ ಫಾರೆಸ್ಟ್ಗೆ ಎಂಟ್ರ್ ಆಗ್ತೀವಿ. ಇದು ಬಂದುಬಿಟ್ಟು ನಮಗೆ ದಬ್ಗುಳಿ ಫಾರೆಸ್ಟ್ ಹಾಫ್ ರೋಡು. ಇಲ್ಲಿ ರೋಡೇ ಸರಿ ಇಲ್ಲ. ತುಂಬ ಕಷ್ಟ ಆಯಿತು ಬ್ಲಾಗಿಂಗ್ ಮಾಡೋ ಟೈಮಲ್ಲಿ. ಡ್ರೈವಿಂಗ್ ನಾನು ಗಾಡಿ ಓಡಿಸ್ತಾ ಇದ್ದೆ ಮತ್ತು ಆ ರೋಡ್ಗಳು ಮೇಲೆ ಕೆಳಗಡೆ ಆಫ್ ರೋಡಿಂಗ್ ಇತ್ತು. ಕಾರ್ ಓಡ್ಸೋಕೆ ಆಗ್ತಾಯಿರಲಿಲ್ಲ. ಅದಕ್ಕೆ ನಾವು ಈ ಫಾರೆಸ್ಟ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಆ ಮಾಡೋ ಟೈಮಲ್ಲಿ ನಮಗೆ ತುಂಬ ಡಿಸ್ಟರ್ಬೆನ್ಸ್ ಆಯಿತು. ಅದಕ್ಕೆ ನಾವು ಸ್ಟಾಪ್ ಮಾಡಿದ್ರಿ ವ್ಲಾಗಿಂಗ್ ಮಾಡೋದು. ಇದಾದಮೇಲೆ ಫಾರೆಸ್ಟ್ ನೋಡ್ತಾ ಇದ್ದರೆ ತುಂಬ ಗ್ರೀನ್ರಿ ಇತ್ತು. ಕ್ಲೈಮೇಟು ಚೆನ್ನಾಗಿತ್ತು. ಸಕ್ಕತ್ತಾಗಿ ಅನಿಸ್ತಿತ್ತು. ನಾನು ನಮ್ಮ ವೈಫು ತುಂಬ ಎಂಜಾಯ್ ಮಾಡ್ತಾಯಿದ್ರಿ. ಮತ್ತು ನನ್ನ ಮಗಳು ಅಂತೂ ಕೇಳ್ತಾನೆ ಇದ್ಲು, ಅಪ್ಪ ಯಾವಾಗ ಬರುತ್ತೆ ರಿವಾದ್ರು, ಯಾವಾಗ ಬರುತ್ತೆ. ಅಲ್ಲಿ ಬಂತು ದಬ್ಗುಳಿ ನೇಚರ್ನ ಎಂಟ್ರಿ ಆದ್ರಿ ನಾವು. ಆಹಾ, ನೇಚರ್ ನೋಡ್ತಾ ಇದ್ದರೆ ಅಲ್ಲದು ಎಷ್ಟು ಧನ್ಯವಾದ ಮಾಡಿದ್ರು ಕಡಿಮೆನೇ. ಯಾಕಂದರೆ ಈ ಪ್ರಪಂಚ ಸೃಷ್ಟಿ ಮಾಡಿರೋದೇ ತುಂಬ ಅದ್ಭುತ. ಇಲ್ಲಿಂದ ಸ್ವಲ್ಪ ದೂರ ಹೋದರೆ ನಮಗೆ ಅಲ್ಲಿ ಸಿಗುತ್ತೆ ಕರ್ನಾಟಕದ ಅತ್ಯಂತ ಲಾಸ್ಟ್ ಬಾರ್ಡರು ತಮಿಳ್ನಾಡಿಗೆ ಸೇರುತ್ತೆ. ಆ ಪೂರ್ತಿ ನಿಮಗೆ ಅಲ್ಲಿಂದ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಚಿಕ್ಕ ಪುಟ್ಟದ ಊರು ಸಿಗುತ್ತೆ. ಆ ಊರಲ್ಲಿ ತಮಿಳಿಯನ್ಸ್ ಆ್ಯಂಡ್ ಕರ್ನಾಟಕದವರು ಜೊತೇಲಿ ಇರ್ತಾರೆ. ಅರ್ಧ ತಮಿಳ್ ಮಾತಾಡ್ತಾರೆ, ಅರ್ಧ ನಮ್ಮ ಭಾಷೆ ಕನ್ನಡ ಮಾತಾಡ್ತಾರೆ. ಮತ್ತು ಇಲ್ಲಿ ಊರವರು ತುಂಬ ಒಳ್ಳೆಯವರು. ಇಲ್ಲಿ ಬರೋ ಗೆಸ್ಟ್ಗೆ ತುಂಬ ಪ್ರೀತಿಯಿಂದ ನೋಡ್ಕೊತಾರೆ. ಮತ್ತು ಅಲ್ಲಿ ಹೋಟೆಲ್ಸ್ ಯಾವುದೂ ಇಲ್ಲ. ಅಲ್ಲಿ ಕಾರ್ನರಲ್ಲಿ ಒಬ್ಬರು ಅಜ್ಜಿ ಇದ್ದಾರೆ, ಅವರು ಬ್ಲಾಗಿಂಗ್ ಹಿಡಿಯೋಕ್ಕಾಗಿಲ್ಲ. ಅಲ್ಲಿ ಟೀ ಕಾಫಿ ಸಿಗುತ್ತೆ. ಅಲ್ಲಿಂದ ಬಂದುಬಿಟ್ರೆ ನಿಮಗೆ ತಿರ್ಗಾ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ. ಫಾರೆಸ್ಟ್ ಚೆಕ್ ಪೋಸ್ಟ್ ಸಿಗುತ್ತೆ ನಿಮಗೆ. ಇವಾಗ ನೀವು ನೋಡ್ತಾ ಇದ್ದೀರಾ. ಆ ಚೆಕ್ ಪೋಸ್ಟ್ ಆಫೀಸರ್ ಬಂದುಬಿಟ್ಟು ತಮಿಳ್ ಸ್ಟೇಟ್ ಅವರು. ನಮಗೆ ಬಿಟ್ಟೇ ಇಲ್ಲ. 4 ಗಂಟೆ ಆಗ್ಬಿಟ್ಟಿತ್ತು. ಆದರೂ ನಾವು ರಿಕ್ವೆಸ್ಟ್ ಮಾಡಿಕೊಂಡು 4 o'clock ಅಲ್ಲಿಂದ ಹೊರಟ್ರಿ. ಮತ್ತು ಈ ರೋಡ್ ಬಂದುಬಿಟ್ಟು ತುಂಬ ಹಾಫ್ ರೋಡಿಂಗ್ ರೋಡು. ನಿಮಗೆ ಕ್ಯಾಪ್ಚರ್ ಮಾಡೋಕ್ಕೂ ಆಗೋಲ್ಲ. ಅದಕ್ಕೆ ನನ್ನ ಫೋನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ವೀಡಿಯೋ ಹಿಡಿತಾ ಇರಲಿಲ್ಲ. ಏನಾಯಿತು ಅಂದರೆ ಅಲ್ಲಿಂದ ಒಂದು ಜಿಂಕೆ ಪಾಸ್ ಆಗ್ತಿತ್ತು. ಎಷ್ಟು ಚೆನ್ನಾಗಿತ್ತು. ಬ್ಯಾಡ್ ಲಕ್ಕು, ನಾವು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಇದು ಬಂದುಬಿಟ್ಟು ದಬ್ಗುಳಿ ರಿವರ್. ಈ ದಬ್ಗುಳಿ ರಿವರ್ನ ನೀವು ಎಂಜಾಯ್ ಮಾಡ್ಬೋದು. ನೋಡಿ ತುಂಬ ಚೆನ್ನಾಗಿದೆ. ನಾನು 10 ವರ್ಷ ಮುಂಚೆ ಬಂದಿದ್ದೆ. ಇಲ್ಲಿ ರಿವರ್ ಮಣ್ಣು, ಈ ಗ್ರಾಸ್ ನೋಡ್ತಾ ಇದ್ದೀರಲ್ಲ ನೀವು, ಅಲ್ಲೆಲ್ಲ ಮಣ್ಣಿತ್ತು. ಅಲ್ಲೆಲ್ಲ ನೀವು ಆಟ ಆಡ್ಬೋದಿತ್ತು. ಇವಾಗ ಮೇಂಟೆನೆನ್ಸ್ ಸರಿಯಾಗಿ ಮಾಡಿಲ್ಲ. ಅದಕ್ಕೆ ನಾವು ಎಂಜಾಯ್ ಮಾಡೋಕ್ಕಾಗಿಲ್ಲ. ಟೈಮು ತುಂಬ ಕಡಿಮೆ ಇತ್ತು. 5 o'clock ಬಿಫೋರ್ ನಾವು ಅಲ್ಲಿ ರೀಚ್ ಆಗಬೇಕಿತ್ತು ತಿರ್ಗಾ. ಅದಕ್ಕೆ ನಾವು ಯಾವುದು ವೀಡಿಯೋನು ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರಿ, ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಟೈಮ್ 100% ನಾವು ಹೋಗ್ತೀವಿ. ಹೋದ್ಮೇಲೆ ಪಿನ್ ಟು ಪಿನ್ ಎಕ್ಸ್ಪ್ಲೋರ್ ಮಾಡ್ತೀನಿ. ಈ ಬ್ಲಾಗ್ ಬಂದುಬಿಟ್ಟು ಜಸ್ಟ್ ಫನ್, ವೈಫ್ ಆ್ಯಂಡ್ ಡಾಟರ್ ಜೊತೆ ನಾನು ಮಾಡ್ತಾ ಇರೋದು. ಮತ್ತು ತುಂಬ ಅಪ್ಸೆಟು ಆದೆ ನಾನು. ಏನಕ್ಕಂದರೆ 10 ವರ್ಷ ಮುಂಚೆ ನೇಚರ್ ಎಷ್ಟು ಚೆನ್ನಾಗಿತ್ತಲ್ಲ, ಎಷ್ಟು ಸುಂದರವಾಗಿತ್ತು. ಮತ್ತು ಅಲ್ಲಿ ಒಂದು ಟೆಂಪಲ್ ಇದೆ, ಎಲ್ಲರೂ ಬರ್ತಾ ಇರ್ತಾರೆ ಟೆಂಪಲ್ಗೆ. ನಾವು ವಿಸಿಟ್ ಮಾಡಿದ್ರಿ, ಅದು ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಅದಕ್ಕೆ ಬೇಜಾರಾಗ್ತಾ ನಾವು ರಿಟರ್ನ್ ಆದ್ರಿ. ಯಾಕಂದರೆ 5 ಗಂಟೆ ಮುಂಚೆ ನಾವು ಅಲ್ಲಿ ತಿರ್ಗಾ ರಿಟರ್ನ್ ಆಗಬೇಕಿತ್ತು. ಅವ್ರಿಗೆ ಪ್ರಾಮಿಸ್ ಮಾಡಿದ್ರಿ. ನೆಕ್ಸ್ಟ್ ಟೈಮ್ ನಾವು ಇದೇ ಜಾಗಕ್ಕೆ ತಿರ್ಗಾ ಬರ್ತೀವಿ. ಫ್ಯಾಮ್ಲಿ ಜೊತೆ ಬರ್ತೀವಿ, ಹೋಲ್ ಫ್ಯಾಮ್ಲಿ ಜೊತೆ.
ಅಲ್ಲಾ ಹಾಫೀಸ್, ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ತಿರ್ಗಾ ಸಿಗೋಣ. ಲವ್ ಯು ಕನ್ನಡಿಗಾಸ್, ಲವ್ ಯು, ಬಾಯ್ ಬಾಯ್.